ಭಾರತೀಯ ಅಡುಗೆ ಮನೆಗಳಲ್ಲಿ ಇರಲೇಬೇಕಾದ ವ್ಯಂಜನಗಳ ಪೈಕಿ ಹುಣಸೆ ಹಣ್ಣು ಸಹ ಒಂದಾಗಿದೆ. ಅದರಲ್ಲೂ ದಕ್ಷಿಣ ಭಾರತೀಯ ಅಡುಗೆಗಳಲ್ಲಿ ತಿಳಿಸಾರು, ಹುಳಿ, ಗೊಜ್ಜು, ಚಟ್ನಿ, ಪುಳಿಯೋಗರೆಗಳಿಂದ ಹಿಡಿದು ಬಹಳಷ್ಟು ಅಡುಗೆಗಳನ್ನ ರುಚಿಗಟ್ಟಿಸುವುದಕ್ಕೆ ಹುಣಸೆ ಹುಳಿ ಬೇಕೇ ಬೇಕು. ಇನ್ನು ಏನೇನು ಈ ಹಣ್ಣಿನ ಪ್ರಯೋಜನಗಳು ಎಂಬುದನ್ನ ತಿಳಿಯೋಣ ಬನ್ನಿ. ಮೊದಲನೇದಾಗಿ ರೋಗ ನಿರೋಧಕತೆ ಹೆಚ್ಚಾಗಿದೆ. ಇದರಲ್ಲಿರುವ ಹುಳಿ ರುಚಿಯು ಟಾಟರಿಕ್ ಆಮ್ಲವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಕ್ಕೆ ಉತ್ಕರ್ಷಣ ನಿರೋಧಕ ಗುಣವಿದ್ದು ದೇಹದಲ್ಲಿ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಎರಡನೇದಾಗಿ ತೂಕ ಇಳಿಕೆಗೆ ನೆರವಾಗಿದೆ. ಇದರಲ್ಲಿ ನಾರಿನಾಂಶ ಹೇರಳವಾಗಿದೆ. ಹಾಗಾಗಿ ಜೀರ್ಣಾಂಗವನ್ನು ಸ್ವಚ್ಛಗೊಳಿಸಿ ಪಚನದ ಕೆಲಸವನ್ನ ಸರಿ ಮಾಡ್ತವೆ. ಜೊತೆಗೆ ಇದರಲ್ಲಿರುವಂತಹ ಫ್ಲೇವನಾಯ್ಡ್ ಮತ್ತು ಪಾಲಿಫೆನಾಲ್ಗಳು ದೇಹದ ತೂಕ ಇಳಿಸೋದಕ್ಕೂ ಕೂಡ ನೆರವಾಗ್ತವೆ. ಇದರಲ್ಲಿರುವಂತಹ ಹೈಡ್ರಾಕ್ಸಿ ಸಿಟ್ರಿಕ್ ಆಮ್ಲವು ಹಸಿವೆಯನ್ನು ಕಡಿಮೆ ಮಾಡುತ್ತೆ. ಮೂರನೇದಾಗಿ ನೋಡಬೇಕಾದ್ರೆ ಪೆಪ್ಟಿಕ್ ಅಲ್ಸರ್ ದೂರವಾಗುತ್ತೆ. ಜಠರ ಮತ್ತು ಸಣ್ಣ ಕರುಳಿನ ಒಳಗಿನ ಭಾಗದಲ್ಲಿ ಕಾಣಿಸಿಕೊಳ್ಳುವ ಈ ಹಣ್ಣುಗಳು ವಿಪರೀತ ನೋವುಂಟು ಮಾಡ್ತವೆ. ಹುಣಸೆ ಹಣ್ಣಿನಲ್ಲಿರುವ ಪಾಲಿಫಿನಾಲ್ ಅಂಶಗಳು ಜೀರ್ಣಾಂಗದಲ್ಲಿ ಪೆಪ್ಟಿಕ್ ಅಲ್ಸರ್ ಆಗದಂತೆ ತಡೆಯುವ ಸಾಧ್ಯತೆಯನ್ನು ಕೂಡ ಹೊಂದಿವೆ. ನಾಲ್ಕನೇದಾಗಿ ಮಧುಮೇಹ ನಿಯಂತ್ರಣದಲ್ಲಿರುತ್ತೆ. ಇದರಲ್ಲಿರುವಂತಹ ಉತ್ಕರ್ಷಣ ನಿರೋಧಕಗಳು ದೇಹದ ಸಕ್ಕರೆಯ ಮಟ್ಟ ದಿಢೀರ್ ಏರುಪೇರಾಗದಂತೆ ತಡೆಯುತ್ತವೆ. ಮೇದೋಜ್ಜೀಕಾರಂಗದ ಆರೋಗ್ಯ ಸುಧಾರಣೆಗೂ ಹುಣಸೆ ಹಣ್ಣು ಉಪಯುಕ್ತವಾಗಿದೆ. ಇದರಲ್ಲಿರುವಂತಹ ಅಲ್ಟಾ ಅಮಲೈಸ್ ಎಂಬ ವಸ್ತುವು ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲು ಗುಣ ಹೊಂದಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.